ಸೂಪರ್ 8ನಲ್ಲಿ ದಕ್ಷಿಣಾಫ್ರಿಕಾ ವಿರುದ್ಧ 76 ರನ್ಗಳ ಸೋಲಿನ ನಂತರ ಸೂರ್ಯಕುಮಾರ್ ಯಾದವ್ ನೇತೃತ್ವದ ಭಾರತಕ್ಕೆ ಏನು ಬೇಕು? ಸೂಪರ್ 8 ಹಂತದಲ್ಲಿ ದಕ್ಷಿಣಾಫ್ರಿಕಾ ವಿರುದ್ಧ 76 ರನ್ಗಳ ಸೋಲಿನ ನಂತರ ಐಸಿಸಿ ಪುರುಷರ ಟಿ20 ವಿಶ್ವಕಪ್ 2026ರಲ್ಲಿ ಭಾರತದ ಸೆಮಿಫೈನಲ್ ಭರವಸೆ ಅಪಾಯದಲ್ಲಿದೆ. -3.800 ನಿವ್ವಳ ರನ್ ದರದೊಂದಿಗೆ ಗುಂಪು 1ರಲ್ಲಿ ಕೊನೆಯ ಸ್ಥಾನದಲ್ಲಿರುವುದರಿಂದ ಸ್ಪರ್ಧೆಯಲ್ಲಿ ಉಳಿಯಲು ಭಾರತವು ಜಿಂಬಾಬ್ವೆ ಮತ್ತು ವೆಸ್ಟ್ ಇಂಡೀಸ್ ಅನ್ನು ಮನವರಿಕೆಯಾಗುವ ಅಂತರದಿಂದ ಸೋಲಿಸಬೇಕು. ಬಹುತಂಡಗಳು ಪಾಯಿಂಟ್ಗಳಲ್ಲಿ ಸಮಬಲ ಸಾಧಿಸಿದರೆ ಅರ್ಹತೆ ಎನ್ಆರ್ಆರ್ ಅನ್ನು ಅವಲಂಬಿಸಿರುತ್ತದೆ. ದಕ್ಷಿಣ ಆಫ್ರಿಕಾ ತಮ್ಮ ಉಳಿದ ಪಂದ್ಯಗಳನ್ನು ಗೆಲ್ಲುವುದು ಭಾರತದ ಅವಕಾಶಗಳನ್ನು ಸುಧಾರಿಸಬಹುದು, ಆದರೆ ಯಾವುದೇ ಸ್ಲಿಪ್ ಅವರ ಅಭಿಯಾನವನ್ನು ಕೊನೆಗೊಳಿಸಬಹುದು. ಸ್ಪಿನ್ ಸ್ನೇಹಿ ಸ್ಥಳಗಳು ಮುಂದಿದ್ದು ಒತ್ತಡ ಹೆಚ್ಚುತ್ತಿರುವುದರಿಂದ ಭಾರತದ ಸೆಮಿಫೈನಲ್ ಹಾದಿಯು ಈಗ ಪ್ರಬಲ ಪ್ರದರ್ಶನ ಮತ್ತು ನಿಖರವಾದ ಮರಣದಂಡನೆಯ ಮೇಲೆ ಅವಲಂಬಿತವಾಗಿದೆ. ಜಿಂಬಾಬ್ವೆ ಅಥವಾ ವೆಸ್ಟ್ ಇಂಡೀಸ್ ವಿರುದ್ಧದ ಸೋಲುಗಳು ಭಾರತವನ್ನು ನಿರ್ಮೂಲನೆ ಮಾಡುತ್ತವೆ. 76 ರನ್ಗಳ ಸೋಲಿನ ನಂತರ ಭಾರತದ ಎನ್ಆರ್ಆರ್ -3.800 ಎಂದರೆ ಕಿರಿದಾದ ಗೆಲುವುಗಳು 4 ಅಂಕಗಳನ್ನು ತಲುಪಲು ಕನಿಷ್ಠ ಅವಶ್ಯಕತೆಯಾಗಿದೆ. ಸಂಭಾವ್ಯ ಅರ್ಹತಾ ಟೈ ಸನ್ನಿವೇಶಗಳಲ್ಲಿ ಪ್ರತಿಸ್ಪರ್ಧಿಗಳಿಗಿಂತ ಮೇಲೇರಲು ದೊಡ್ಡ ಅಂತರದ ಗೆಲುವುಗಳು ಅತ್ಯವಶ್ಯಕ. ಭಾರತ ಗೆಲ್ಲುವುದು ಮಾತ್ರವಲ್ಲದೆ ಗುರಿಗಳನ್ನು ತ್ವರಿತವಾಗಿ ಬೆನ್ನಟ್ಟಬೇಕು ಅಥವಾ ತಮ್ಮ ಎನ್ಆರ್ಆರ್ ಕೊರತೆಯನ್ನು ಸರಿಪಡಿಸಲು ಮತ್ತು ಗುಂಪು 1 ಸ್ಥಾನಗಳಲ್ಲಿ ಸ್ಪರ್ಧಾತ್ಮಕವಾಗಿರಲು ಒಟ್ಟು ಮೊತ್ತವನ್ನು ಸಮಗ್ರವಾಗಿ ರಕ್ಷಿಸಿಕೊಳ್ಳಬೇಕು. ದಕ್ಷಿಣ ಆಫ್ರಿಕಾ 6 ಅಂಕಗಳೊಂದಿಗೆ ಅಜೇಯವಾಗಿ ಮುಗಿಸಿದರೆ ಎರಡನೇ ಸೆಮಿಫೈನಲ್ ಸ್ಥಾನವು ಭಾರತ, ವೆಸ್ಟ್ ಇಂಡೀಸ್ ಮತ್ತು ಜಿಂಬಾಬ್ವೆ ನಡುವಿನ ಸ್ಪರ್ಧೆಯಾಗುತ್ತದೆ. ಇದು ಅರ್ಹತಾ ಗಣಿತವನ್ನು ಸರಳಗೊಳಿಸುತ್ತದೆ. ದಕ್ಷಿಣ ಆಫ್ರಿಕಾ ಒಮ್ಮೆ ಸೋತರೆ ಮತ್ತು ಇತರ ತಂಡಗಳು ಗೆಲುವುಗಳನ್ನು ವಿನಿಮಯ ಮಾಡಿಕೊಂಡರೆ ಬಹುತಂಡಗಳು 4 ಅಂಕಗಳಲ್ಲಿ ಮುಗಿಸಬಹುದು. ಅರ್ಹತೆಯನ್ನು ನಿವ್ವಳ ರನ್ ದರದಿಂದ ಮಾತ್ರ ನಿರ್ಧರಿಸಬೇಕಾಗುತ್ತದೆ. ಐಸಿಸಿ ಟಿ20 ಪಂದ್ಯಾವಳಿಗಳಲ್ಲಿ ಐತಿಹಾಸಿಕವಾಗಿ ಪ್ರಬಲವಾಗಿರುವ ವೆಸ್ಟ್ ಇಂಡೀಸ್ ಎನ್ಆರ್ಆರ್ ಯುದ್ಧಗಳ ಮೇಲೆ ಪ್ರಭಾವ ಬೀರುವ ಸಾಮರ್ಥ್ಯವಿರುವ ಪವರ್ ಹಿಟ್ಟರ್ಗಳನ್ನು ಹೊಂದಿದೆ. ಇದು ಭಾರತದ ಮಾರ್ಚ್ 1ರಂದು ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುವ ಘರ್ಷಣೆಯನ್ನು ನಿರ್ಣಾಯಕವಾಗಿಸುತ್ತದೆ. ಆರಂಭಿಕ ವಿಕೆಟ್ಗಳು ರನ್ ರೇಟ್ ಆವೇಗವನ್ನು ಅಡ್ಡಿಪಡಿಸುತ್ತವೆ. ಪವರ್ ಪ್ಲೇಯನ್ನು ಸ್ಥಿರಗೊಳಿಸುವುದು ಮತ್ತು ವೇಗ ಮತ್ತು ಸ್ಪಿನ್ಗಳ ವಿರುದ್ಧ ಸ್ಟ್ರೈಕ್ ತಿರುಗುವಿಕೆಯನ್ನು ಸುಧಾರಿಸುವುದು ಮುಂಬರುವ ಸೂಪರ್ 8 ಮುಖಾಮುಖಿಗಳಲ್ಲಿ ನಿರ್ಣಾಯಕವಾಗಿರುತ್ತದೆ. ದಕ್ಷಿಣ ಆಫ್ರಿಕಾದ ತಡವಾದ ದಾಳಿಯು ತಂಡದ ಮೊತ್ತವನ್ನು ತಲುಪಲು ಸಾಧ್ಯವಾಗದಷ್ಟು ಹೆಚ್ಚಿಸಿತು. ಎನ್ಆರ್ಆರ್ ಅನ್ನು ರಕ್ಷಿಸಲು ಮತ್ತು ಗೆಲ್ಲಲೇಬೇಕಾದ ಪಂದ್ಯಗಳಲ್ಲಿ ಎದುರಾಳಿಗಳನ್ನು ನಿರ್ಬಂಧಿಸಲು ಅಂತಿಮ ಓವರ್ಗಳಲ್ಲಿ ರನ್ಗಳನ್ನು ಗಳಿಸುವುದು ಅತ್ಯವಶ್ಯಕವಾಗಿರುತ್ತದೆ. ಎಂಎ ಚಿದಂಬರಂ ಕ್ರೀಡಾಂಗಣ ಮತ್ತು ಈಡನ್ ಗಾರ್ಡನ್ಸ್ನಲ್ಲಿ ಸ್ಪಿನ್ ಸ್ನೇಹಿ ಮೇಲ್ಮೈಗಳು ಶಿಸ್ತುಬದ್ಧ ಬೌಲಿಂಗ್ ಮತ್ತು ಸ್ಮಾರ್ಟ್ ಚೇಸಿಂಗ್ ತಂತ್ರಗಳಿಗೆ ಅನುಕೂಲವಾಗಬಹುದು. ಭಾರತವು ಮತ್ತೆ ನಿಯಂತ್ರಣವನ್ನು ಪಡೆಯಬಹುದಾದ ಕ್ಷೇತ್ರಗಳು. ದೋಷಕ್ಕೆ ಯಾವುದೇ ಅಂಚಿಲ್ಲದೆ ಭಾರತವು ತಮ್ಮ ಟಿ20 ವಿಶ್ವಕಪ್ 2026 ಪ್ರಶಸ್ತಿಯ ಭರವಸೆಯನ್ನು ಜೀವಂತವಾಗಿಡಲು ಪ್ರಬಲ ಪ್ರದರ್ಶನ ಮತ್ತು ತಾಂತ್ರಿಕ ನಿಖರತೆಯನ್ನು ನೀಡಬೇಕು.